ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಗ. ವೆಲ್ಕಮ್ ಬ್ಯಾಕ್. ಮೊದಲನೇ ಅಪ್ಡೇಟ್ಗೆ ಹೋಗೋಣ. ಬಂದಿದೆ ಅಫಿಷಿಯಲ್ ಕನ್ಫರ್ಮೇಷನ್ ನಮ್ಮ RCB ಕಡೆಯಿಂದ. ಎಕ್ಸ್ಪೆಕ್ಟೇಷನ್ ಇತ್ತು ಗೋ ಗ್ರೀನ್ ಹೋಗುತ್ತೆ RCB ಈ ಮಧ್ಯಾಹ್ನದ ಮ್ಯಾಚಿಗೆ ಅಂತ. ಯೂಶ್ವಲಿ RCB ಮಧ್ಯಾಹ್ನದ ಹೋಮ್ ಮ್ಯಾಚ್ ಏನಿರುತ್ತೆ ಆ ಮ್ಯಾಚನ್ನೇ ಗೋ ಗ್ರೀನ್ ಹೋಗ್ತಾ ಇದ್ದಿದ್ದು. ಕೆಲವೊಂದು ಟೈಮ್ ಹಂಗೆ ಹಿಂಗೆ ಆಗಿರ್ಬೋದು ಅಷ್ಟೇ. ಬಟ್ ಅದೇ ರೀಸೆಂಟ್ ಪಾಸ್ಟಾಗೆಲ್ಲ ನೋಡ್ತು ಅಂತಂದಾಗ ಸ್ವಲ್ಪ ಮ್ಯಾಚ್ಗಳು RCB ಗೆದ್ದಿದೆ. ಬಟ್ ನಮಗೆ ಹಿಸ್ಟ್ರಿ ತೆಗೆದು ನೋಡ್ತು ಅಂದರೆ ಗ್ರೀನ್ ಜರ್ಸಿ ಅಷ್ಟೇನಾಗಿ ಆಗಿ ಬಂದಿಲ್ಲ. ಬಟ್ ರೀಸೆಂಟಾಗಿ ಸಿಕ್ಕಾಪಟ್ಟೆ ಚೆನ್ನಾಗೇ ಆಗಿ ಬಂದಿದೆ. ರೀಸೆಂಟ್ ಗೇಮ್ಸ್ಗಳೆಲ್ಲ ನಾವು ಗೆದ್ದಿದ್ದೀವಿ ಗ್ರೀನ್ ಜರ್ಸಿ ಹಾಕ್ಕೊಂಡು. ಸೊ ನಾಳೆ ಗ್ರೀನ್ ಜರ್ಸಿ ಆಡ್ತಿದೆ ಮಧ್ಯಾಹ್ನದ ಮ್ಯಾಚು ಗೋ ಗ್ರೀನ್ RCB. ಅಪ್ಡೇಟ್ ನಂಬರ್ 2, ಚಿನ್ನಸ್ವಾಮಿ ಟಿಕೆಟ್ ಸ್ಕ್ಯಾಮು, ಫ್ರಾಡು, ಗೀಡು ಅದು ಇದು ಅಂತೆಲ್ಲ ನಾನೇ ಸಿಕ್ಕಾಪಟ್ಟ ಸಲ ಮಾತಾಡಿದ್ದೀನಿ. ಸೊ ಇವಾಗ ಅದಕ್ಕೆ ಸ್ವಲ್ಪ ತಗಲಾಕೊಂಡಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇರೋವಂಥವ್ರನ್ನೇ ತಗಲಾಕೊಂಡಿದ್ದಾರೆ, KCA ಇರೋವಂಥವ್ರನ್ನೇ ತಗಲಾಕೊಂಡಿದ್ದಾರೆ. ಕ್ಯಾಂಟೀನ್ ಸ್ಟಾಫ್ ಅಂತಪ್ಪ ಯಾರೋ 15,000 ಟಿಕೆಟ್ಸ್ನ 19,000ಕ್ಕೆ ಮಾರ್ತಾ ಇರೋವಂಥ ಟೈಮಲ್ಲಿ ಮಾರಿದ್ರಂತೆ. ಏನೋ 181 ಟಿಕೆಟ್ಸ್ನ ಮಾರಿದ್ರಂತ ಆಲ್ರೆಡಿ. ಏನು ಗುರು, ಲಕ್ಷಗಟ್ಟಲೆ ಮಾಡ್ಬಿಡ್ಬೋದಲ್ಲಪ್ಪ. 181 ಟಿಕೆಟು ಅಂತಂದರೆ 4,000 ಲಾಭ ಅಂತಾನೆ. ಒಂದೊಂದು ಟಿಕೆಟ್ಗೂ ಲಕ್ಷಗಟ್ಟಲೆ ದುಡ್ಡು ಬಿಡ್ಬೋದಲ್ಲ ಅಲ್ಲಿ. ಸೊ ಬಿಗ್ಗೆಸ್ಟ್ ಸ್ಕ್ಯಾಮು ನಡೀತಾ ಇದೆ ಅಂತ ಹೇಳಿದ್ದೆ. ಸೊ ಇದು ಒಬ್ಬರು ತಗಲಾಕೊಂಡಿದ್ದಾರೆ. ಏನು ಇವ್ರು ಒಬ್ಬರೇ ಮಾಡಿದಿರಂತ ಏನಾರ ತಗಲಾಕೊಂಡ್ರವ್ರು ಯಾರೋ ಒಬ್ಬರು ಕ್ಯಾಂಟೀನ್ ಸ್ಟಾಫ್ ಒಬ್ಬರು ತಗಲಾಕೊಂಡಿದ್ರಂತೆ. ಸೊ ಏನು ನೀವು ಒಬ್ಬರೇ ಮಾಡ್ತಾಯಿದ್ದೀರಾ? ಸಿಕ್ಕಾಕೊಂಡವನು ಕಮ್ಮಂಗಿ ಆಗ್ತಾನೆ ಸಿನಿಯಲ್ಲಿ. ಸಿಕ್ಕಾಕೊಂಡದೇ ಇರೋರು ಎಷ್ಟು ಜನ ಮಾಡ್ತಾವ್ರಲ್ಲಿ, ಎಷ್ಟು ಜನ ಸೇಲ್ ಮಾಡ್ತಾವ್ರೋ ಬ್ಲ್ಯಾಕಲ್ಲಿ ಟಿಕೆಟ್ಸ್ಗಳನ್ನ. ಇನ್ಫ್ಯಾಕ್ಟ್ ಒಳಗಡೆ ಬುಕ್ ಮಾಡ್ಕೊಂಡು ಎಷ್ಟು ಜನ ಸೇಲ್ ಮಾಡ್ತಾವ್ರೆ. ಸೊ ಇದು ಒಳಗಡೆ ಬುಕ್ ಮಾಡಿಕೊಂಡು ಸೇಲ್ ಮಾಡ್ದಂಗೆ ಲೆಕ್ಕ, ಒಳಗಡೆ ತೊಗೊಂಡು ಟಿಕೆಟ್ಸ್ನ ಸೇಲ್ ಮಾಡ್ದಂಗೆ ಲೆಕ್ಕ. ಇನ್ನೇನು ಸಿಗುತ್ತೆ ಅಲ್ಲಿ? ಬಿಟ್ಬಿಡ್ತಾರೆ ಏನೋ ದೊಡ್ಡದಾಗ ಆನ್ಲೈನ್ ಟಿಕೆಟ್ಸ್ ಅಂತ. ಅಲ್ಲಿ ಏನೋ 500 ಟಿಕೆಟ್ ಬಿಟ್ಬಿಟ್ಟು ಏನೋ ಫುಲ್ಲು ಬಿಟ್ಬಿಟ್ಟಿದ್ದೀವಿ ಟಿಕೆಟ್ಸ್ ಅನ್ನೋ ಥರ. ಅಲ್ಲಿ ಒಳಗಡೆ ಈ ಥರ ಡೀಲ್ ಆಗ್ತಿತ್ತು ಅಂತಂದರೆ, ಈ ಥರ ಬ್ಲ್ಯಾಕ್ ಟಿಕೆಟಲ್ಲಿ ಸಿಗ್ತಾಯಿತ್ತು ಈಚೆ ಕಡೆ ಅಂತಂದರೆ, ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡ್ರೆ ಏನು ಸಿಗುತ್ತೆ ಬಾಬಾ. ಅಪ್ಡೇಟ್ ನಂಬರ್ 3, MS ಧೋನಿ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ. MS ಧೋನಿ ಅವರು 26ನೇ ತಾರೀಕು GTA ಅಗೇನ್ಸ್ಟ್ ಏನು ಮ್ಯಾಚ್ ಇದೆ, ಸೊ ಈ ಮ್ಯಾಚಿಗೆ ಅವರು ಅವೈಲೇಬಲ್ ಆಗ್ತಾರೆ ಅಂತ ಅಪ್ಡೇಟ್ ಇದೆ. ಸೊ 26ನೇ ತಾರೀಕು ಅಂತ ಅಂದರೆ ಅದು ಎಲ್ಲಿ ನಡೆಯುತ್ತೆ? ಚೆನ್ನೈಯಲ್ಲಿ ನಡೆಯುತ್ತೆ, ಚೇಪಾಕಲ್ಲಿ ನಡೆಯುತ್ತೆ, ಹೋಮ್ ಗ್ರೌಂಡಲ್ಲಿ ನಡೆಯುತ್ತೆ. ಅದು ಆ್ಯಕ್ಚುಲಿ ಅಲ್ಲಿ ನಡಿಬೇಕಾಗಿತ್ತು, ಎಲೆಕ್ಷನ್ಸ್ ರೀಸನಿಂದ ಇಲ್ಲಿಗೆ ಶಿಫ್ಟ್ ಆಗಿತ್ತು ಚೇಪಾಕಿಗೆ. ಸೊ ಹೋಮ್ ಗ್ರೌಂಡಲ್ಲಿ ಮತ್ತೆ ರಿಟರ್ನ್ ಆಗ್ತಿದ್ದಾರೆ MS ಧೋನಿ. ಆ್ಯಕ್ಚುಲಿ ಇವ್ರು ಕೊಟ್ಟಂಥ ಅಪ್ಡೇಟು ಕೂಡ ಅದೇ ಥರನೇ ಇತ್ತು. ಈ ಹಿಂದೆ MS ಧೋನಿ ಅವ್ರಿಗೆ ಕಾಫ್ ಮಸಲ್ ಸ್ಟ್ರೈನ್ ಆಗಿದೆ, ಇಂಜುರಿ ಆಗಿದೆ ಅಂತ ಸೀಸನ್ ಸ್ಟಾರ್ಟಿಂಗಲ್ಲಿ ಅಪ್ಡೇಟ್ ಕೊಟ್ಟಿದ್ರಲ್ಲ. ಅವಾಗ ಅವ್ರು ಹೇಳಿದರು 1 ತಿಂಗಳು ಆಡೋದಕ್ಕಾಗೋದಿಲ್ಲ ಅಂತ. ಆಲ್ಮೋಸ್ಟ್ 2 ವಾರ ಆಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರು, 2 ರಿಂದ 3 ವಾರ ಆಡೋದಕ್ಕಾಗೋದಿಲ್ಲ ಅಂತ. ಸೊ ಅವ್ರು 1 ತಿಂಗಳೇ ಮಿಸ್ ಮಾಡ್ಕೊಂಡಿದ್ದಾರೆ. ಅಪ್ಡೇಟ್ ನಂಬರ್ 4, CSKಗೆ ರೀಸೆಂಟಾಗಿ ಇಂಜುರಿ ಆಯ್ತಲ್ಲಪ್ಪ. ಖಲೀಲ್ ಅಹ್ಮದ್ ಅವರು ಇಂಜುರಿ ಆಗಿಬಿಟ್ಟು ರೋಲ್ಡ್ ಔಟ್ ಆದರು. ಸೊ ರವಿಚಂದ್ರನ್ ಅಶ್ವಿನ್ ಅವರು ಸ್ವಲ್ಪ ಸಜೆಷನ್ ಆಗಿ ಕೊಡ್ತಾ ಇದ್ದಾರೆ ಟ್ವೀಟ್ ಮಾಡಿಬಿಟ್ಟು. ಇವ್ರನ್ನ ನೋಡ್ರಿ, ಉಮಿ ಅಣ್ಣನ ಯಾಕೆ ತಗೋಬಾರ್ದು, ನೀವು ಅನ್ಸೋಲ್ಡ್ ಆಗಿದ್ರು ಉಮಿ ಅಣ್ಣ ಅವರು. ಇವಾಗ ಎಳ್ಕೊಬೋದು ನೀವು ಅವ್ರನ್ನ ಟೀಮಿಗೆ ಅಂತ ಹೇಳಿದ್ದಾರೆ. ಆ್ಯಂಡ್ ಸ್ವಲ್ಪ ಸ್ಟ್ಯಾಟ್ಸ್ ಬಗ್ಗೆನೂ ಕೂಡ ಹೇಳಿದ್ದಾರೆ. ಇಲ್ಲಿ 2021 ಇವರು 16 ವಿಕೆಟ್ನ ತೆಗೆದಿದ್ರು. ಆ್ಯಂಡ್ KKRಗೆ 2022 ಇವರು 7 ಎಕಾನಮಿನ ಮೇಂಟೈನ್ ಮಾಡಿದರು. ಸೊ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ನೋಡಿ 2021, 2022. ಇವಾಗ ಯಾಕೆ ತೊಗೋಬಾರ್ದು ನೀವು? 2021 ಯಾವುದು, 2022 ಯಾವುದು, 2026 ಯಾವುದು ಗುರು? CSK ಖಂಡಿತ ಉಮೇಶ್ ಯಾದವ್ನಂತೂ ರಿಪ್ಲೇಸ್ಮೆಂಟ್ ಆಗಿ ನೋಡೋದಿಲ್ಲ. ಬೇರೆ ಯಾರನ್ನಾರು ನೋಡ್ತಾರನೋ ಗೊತ್ತಿಲ್ಲಪ್ಪ. ಇವ್ರು ಮೊದಲೇ ಅಂಕಲ್ಸ್ ಆರ್ಮಿ ಅಲ್ವಾ, ಎಕ್ಸ್ಪೀರಿಯೆನ್ಸ್ ಬೇಕು ಅಂತ. ಅಂದರೆ ಇವಾಗೇನು ಅಂಕಲ್ಸ್ ಆರ್ಮಿ ಅಲ್ಲ, ಮುಂಚೆ ಎಲ್ಲ ಅಂಕಲ್ಸ್ ಆರ್ಮಿ ಆಗಿತ್ತು. ಇವಾಗೇನಾದ್ರು ನಾವು ಅಂಕಲ್ಸ್ನ ಸ್ವಲ್ಪ ಯೋಚನೆ ಮಾಡೋಣ ಅಂತ ತೊಗೊಬೋದೇನೋ. ಬಟ್ ನನ್ನ ಪ್ರಕಾರ ನೋಡ್ತು ಅಂದರೆ ತೊಗೊಳೋದಿಲ್ಲ ಇವ್ರನ್ನ ಅಂತ ಅಂದ್ಕೊಂಡಿದ್ದೀನಿ. ಅಶ್ವಿನ್ ಅವ್ರು ಏನೇ ಸಜೆಷನ್ ಆಗಿ ಕೊಡ್ಬೋದು, ಬಟ್ ನನ್ನ ಪ್ರಕಾರ ಬರ್ತಾ ಇಲ್ಲ ಉಮಿ ಅಣ್ಣ CSKಗೆ. ಬೇರೆ ಯಾರನ್ನಾರು ನೋಡ್ತಾರೆ ಯಂಗ್ಸ್ಟರ್ಸ್ನ. ಅಪ್ಡೇಟ್ ನಂಬರ್ 5, ಏನು ಗುರು, ಕೊಹ್ಲಿ ಒಂದು ಲೈಕ್ ಕೊಡೋದು ತಪ್ಪ ಅಲ್ಲಿ. ಯಾವ್ದಾದ್ರು ಹುಡುಗಿಗೆ ಯಾವ್ದಾದ್ರು ಒಂದು ಮಾಡಲ್ಗೆ ಚೆನ್ನಾಗಿತ್ತು ಅಂತಂದರೆ ಸ್ವಲ್ಪ ಲೈಕ್ ಆಯಿತು ಅಂದರೆ ಲೈಕ್ ಕೊಡೋದು ತಪ್ಪಾಗುರು. ಇವಾಗ ಮತ್ತೆ ಯಾವುದೋ ಲೈಕ್ ಕೊಟ್ಬಿಟ್ರು ಅಂತ ವಿರಾಟ್ ಕೊಹ್ಲಿ ಅವರ ಅಕೌಂಟಿಂದ ಲೈಕ್ ಹೋಗ್ಬಿಟ್ಟಿದೆಯಂತೆ. ಅದನ್ನೆಲ್ಲ ಹಿಡ್ಕೊಂಡು ಇವಾಗ ಟ್ರೋಲ್ ಪೇಜ್ ಹಾಕೊಂಡು ಟ್ರೋಲ್ ಮಾಡ್ತಾರೆ. ಅಂದರೆ ವಿರಾಟ್ ಕೊಹ್ಲಿ ಮದುವೆ ಆಗಿದ್ರು ಕೂಡ ಲೈಕ್ ಕೊಡ್ತಾವ್ರೆ, ಯಾವುದು ಕೂಡ ಕೊಡ್ತಿರ್ಲಿಲ್ಲ, ಇದಕ್ಕೇನೋ ಕೊಟ್ಟಿದ್ದಾರೆ ಲೈಕು. ಒಂದು ಹುಡುಗಿಗೆ ಲೈಕ್ ಕೊಡೋದು ತಪ್ಪಾಗುರು. ಯಾವ ಥರ ಮಾಡ್ತಾರೆ ಅಂದರೆ ಜನ. ವಿರಾಟ್ ಕೊಹ್ಲಿನ ಹಾಕೊಂಡ್ಬಿಟ್ಟಿದ್ರು ಪೋಸ್ಟು ಲಾಸ್ಟ್ ಟೈಮ್ ಈ ಥರ ಆದಾಗ. ಯಾರ್ದೋ ಒಂದು ಲೈಕ್ ಹೋಗ್ಬಿಟ್ಟಿತ್ತು, ಅವಾಗ ನನ್ನ ಅಕೌಂಟ್ ಏನೋ ಆಗೋಗ್ಬಿಟ್ಟಿದೆ, ನಾನು ಮಾಡಿಲ್ಲ ಅದು ಲೈಕು ಅನ್ನೋ ಥರ ವಿರಾಟ್ ಕೊಹ್ಲಿ ಪೋಸ್ಟ್ ಹಾಕೊಂಡ್ಬಿಟ್ಟಿದ್ರು. ಇವಾಗ ಇನ್ನೊಂದು ಯಾವುದೋ ಸೌತ್ ಆಫ್ರಿಕನ್ ಜರ್ಮನ್ ಮಾಡಲ್ ಅಂತೆ, ಅವ್ರದಕ್ಕೊಂದು ಲೈಕ್ ಹೋಗಿದೆ. ಇವಾಗ ಏನಂತ ಹಾಕಂತಾರೆ ವಿರಾಟ್ ಕೊಹ್ಲಿ ಅವರು, ಏನೋ ಅಪ್ಪಿ ಫೋಟೋ ನೋಡೋ ಟೈಮಲ್ಲಿ ಲೈಕ್ ಹೋಗ್ಬಿಟ್ಟಿರ್ತದಪ್ಪ, ಏನು ಮಾಡೋಕ್ಕಾಗದೆ. ಅಪ್ಡೇಟ್ ನಂಬರ್ 6, IPL ಫೌಂಡರ್ ಆಗಿರೋ ಲಲಿತ್ ಮೋದಿ ಅವರು ಮಾತಾಡಿದ್ದಾರೆ ಜೇಕೋಬ್ ಬೆಥೆಲ್ ಬಗ್ಗೆ. ಜೇಕೋಬ್ ಬೆಥೆಲ್ ಅವರಿಗೆ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡಿಬಿಟ್ಟಿದ್ರಂತೆ. ಇವ್ರ ಥರ ಪ್ಲೇಯರ್ ಇಲ್ಲ ಅಂತ ಅನ್ಸ್ಬಿಟ್ಟಿದಂತೆ ಇವ್ರಿಗೆ. ಆದ್ದರಿಂದ ಇವ್ರು ಹೇಳೋದೇನು ಅಂತಂದರೆ, ಜೇಕೋಬ್ ಬೆಥೆಲ್ ವಿಲ್ ಗೆಟ್ $16 million, ಅಪ್ರಾಕ್ಸಿಮೇಟ್ಲಿ 150 crores INR
ಪರ್ ಸೀಸನ್ ಬೈ IPL 2030 ಅಂತ ಇವರು ಹೋಪ್ ಮಾಡ್ತಾ ಇದ್ದಾರೆ. ಅಲ್ಲ ಗುರು, ಸೀಸನಿಗೆ 150 ಕೋಟಿ ಕೊಡಬೇಕು ಅಂದರೆ ಪರ್ಸೇ ಅಷ್ಟು ಇಲ್ವಲ್ಲ ಗುರು. IPL 150 ಕೋಟಿ ಒಂದೊಂದು ಫ್ರಾಂಚೈಸ್ದು 150 ಕೋಟಿ ಎಲ್ಲಿಂದ ತಗೊಂಬಂದು ಕೊಡ್ತಾರೆ ಅಂದರೆ 2030 ಅಷ್ಟೊತ್ತಲ್ಲಿ ಇನ್ನೂ ಇನ್ಕ್ರೀಸ್ ಆಗ್ಬೋದು ಪೋಸ್ಟ್ ವ್ಯಾಲ್ಯೂ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೇಳ್ಬಿಟ್ಟಿದ್ರು ಅವರು. ಆದ್ರೂ 150 ಕೋಟಿ ಇದೇನು ಅಲ್ಲ, ತಲೆಯಲ್ಲಿ ಏನು ಮಂಕ್ರಿ ತುಂಬ ಸಗಣಿ ಇಟ್ಕೊಂಡವ್ರ ಇವರು. IPLನ ಫೌಂಡರ್ ಆಗ್ತಾ ವಯಸ್ಸಾಯ್ತಾ ಏನು ತಿಕ್ಲ ಥರ ಸ್ಟೇಟ್ಮೆಂಟ್ ಕೊಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟವ್ರಲ್ಲ. 150 ಕೋಟಿ ಅಂತಲ್ಲಿ. ಅಪ್ಡೇಟ್ ನಂಬರ್ 7 SRH ಇಂದ ಬರ್ತಾ ಇದೆ ಅಪ್ಡೇಟು. ಮತ್ತೊಬ್ಬ ಪ್ಲೇಯರು ಇವಾಗ ರೂಲ್ಡ್ ಔಟ್ ಆಗಿದ್ದಾರೆ IPLನಿಂದ ಅಂತ. ಏನು ಸೀರೀಸ್ ಆಫ್ ಇಂಜುರಿಗಳ ಸುರಿಮಳೆನೇ ಆಗ್ತಾ ಇದೆ IPLಲ್ಲಿ. ಅವ್ರ ರಿಪ್ಲೇಸ್ಮೆಂಟು ಇವ್ರ ರಿಪ್ಲೇಸ್ಮೆಂಟು ಹಂಗೆ ಅದು ಇದು ಅದೇ ನಡೀತಾ ಇದೆ ಇವಾಗ. ಎಲ್ಲ ತಲೆಯಲ್ಲಿ ಹಾಕೊಂಡಿರ್ತಾರೆ. CSK ಅವರಾಗಿರಲಿ SRH ಅವರು ಯಾರನ್ನ ರಿಪ್ಲೇಸ್ಮೆಂಟ್ ತೊಗೋಬೇಕು ಅಂತ. ಪ್ಯಾಟ್ ಕಮಿನ್ಸ್ ಅವರು ಸ್ವಲ್ಪ ರಿಕವರ್ ಆಗಿರೋದು ಒಂದು ಸ್ವಲ್ಪ ಗುಡ್ ನ್ಯೂಸ್ ಇವರಿಗೆ. ಕಮ್ಬ್ಯಾಕ್ ಮಾಡ್ತಾ ಇರೋದು ಆಲ್ಮೋಸ್ಟ್ ಅಷ್ಟು 24ನೇ ತಾರೀಕನ್ನು ಕಮ್ಬ್ಯಾಕ್ ಮಾಡುವಂಥ ಸಾಧ್ಯತೆ ಇದೆ ಅಂತ ಅಪ್ಡೇಟ್ನ ಕೊಟ್ಟಿದ್ದಾರೆ. ಬಟ್ ಇವರು ಡೇವಿಡ್ ಪೈನ್ ಅವರು ರೂಲ್ಡ್ ಔಟ್ ಆಗಿರೋದು ಏನೋ ಪಾಪ ಏನು ಸ್ಟ್ಯಾಟ್ ಗಿಡ್ ಏನಿಲ್ಲ ಮೈನ್ ಪ್ಲೇಯರ್ ಏನಲ್ಲ, 11ಅಲ್ಲಿ ಶಾರ್ಟಾಗಿ ಆಡುವಂಥ ಪ್ಲೇಯರ್ ಏನಲ್ಲ, ಬ್ಯಾಕಪ್ ಪ್ಲೇಯರ್ ಆಗಿದ್ರು. ಪ್ಯಾಟ್ ಕಮಿನ್ಸ್ ರಿಕವರ್ ಆಗಿರೋದ್ರಿಂದ ಇದು ಗುಡ್ ನ್ಯೂಸೇನೆ. ಬಟ್ ಇವರಿಗೆ ರಿಪ್ಲೇಸ್ಮೆಂಟ್ ಅನೌನ್ಸ್ ಮಾಡ್ತಾರೋ ಮಾಡಲ್ವಾ ಕಾದು ನೋಡಬೇಕು. ಅಪ್ಡೇಟ್ ನಂಬರ್ 8 ಕೃಷ್ಣಮಾಚಾರ್ಯ ಶ್ರೀಕಾಂತ್ ಅಜಿಂಕ್ಯ ರಹಾನೆಗೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಐ ವಿಲ್ ಗಿವ್ ಅಜಿಂಕ್ಯ ರಹಾನೆ 1 or 2 ಚಾನ್ಸ್ ಮೋರ್. ಇಫ್ ನಥಿಂಗ್ ಚೇಂಜಸ್ ಐ ವಿಲ್ ಡ್ರಾಪ್ ಹಿಮ್ ಆಲ್ಸೋ ಆ್ಯಂಡ್ ಮೇಕ್ ಸುನಿಲ್ ನರೇನ್ ದ ಕ್ಯಾಪ್ಟನ್ ಮಿಡ್ವೇ ಥ್ರೂ ದ ಸೀಸನ್ ಅಂತ ಹೇಳ್ಬಿಟ್ಟಿದ್ದಾರೆ. ಮಧ್ಯದಲ್ಲೇ ಚೇಂಜ್ ಮಾಡಿ ಬಿಸಾಕ್ತೀನಿ, ನಾನೇನಾದ್ರು ಇದ್ದಿದ್ದೆ ಅಂತಂದರೆ ಆ ಒಂದು ಪೊಸಿಷನಲ್ಲಿ ನಜ್ಜಿ ಚೇಂಜ್ ಮಾಡಿ ಬಿಸಾಕ್ತಿದ್ದೆ. 1 ಮ್ಯಾಚ್ 2 ಮ್ಯಾಚ್ ಕೊಡ್ತೀನಿ ಅಷ್ಟೇ, ಇದಕ್ಕಿಂತ ಜಾಸ್ತಿ ಸೀಸನ್ಗೆ ಕೊಡೋದಕ್ಕಾಗೋದಿಲ್ಲ. ಸುನಿಲ್ ನರೇನ್ ಯಾಕೆ ಕ್ಯಾಪ್ಟನ್ ಮಾಡ್ತೀರಾ? ರಿಂಕು ಸಿಂಗ್ ಅವರಲ್ಲ, ಅವ್ರನ್ನೇ ಮಾಡಿ ಅಲ್ಲಿ ಯಂಗ್ಸ್ಟರ್ನ. ಸುನಿಲ್ ನರೇನ್ ಅವ್ರು ವಯಸ್ಸಾಗಿರೋ ಇವ್ರನ್ನ ಕರ್ಕೊಂಬಂದ್ಬಿಟ್ಟಲ್ಲಿ ಕ್ಯಾಪ್ಟನ್ಸಿ ಅವ್ರಿಗೆ ಕೊಡ್ತು ಅಂದರೆ ಏನು ಸುನಿಲ್ ನರೇನ್ ಏನು ಮಾಡಿದಾರಲ್ಲಿ? ಏನು ದೊಡ್ಡದಾಗಿ ಏನು IPL ಗೆಲ್ಸ್ಬಿಟ್ಟಿದಾರ ಅವ್ರಿಗೆ ಕ್ಯಾಪ್ಟನ್ಸಿ ಕೊಡೋದಕ್ಕೆ? ಅದಕ್ಕೆ ರಹಾನೆನೇ ಇರಲಿ, ಅವ್ರ ಕೈಲಿ ಆಗಿಲ್ಲ ಅಂದ್ರೆ ರಿಂಕು ಸಿಂಗಿಗೆ ಕೊಡ್ರಿ ಕ್ಯಾಪ್ಟನ್ಸಿನ. ಏನಲ್ಲೇನು ಸುನಿಲ್ ನರೇನ್ಗೆ ತಗೊಂಡೋಗಿ ಕೊಡಬೇಕು ಅನ್ನೋದೇನಿಲ್ಲ. ಅಂದರೆ ಇವ್ರು ಹೇಳ್ತಾ ಇರೋದು ರಿಂಕು ಸಿಂಗು ನೆಟ್ಟಿಗೆ ಆಡ್ತಿಲ್ಲ, ಸುನಿಲ್ ನರೇನ್ ಒಬ್ಬರೇ ನೆಟ್ಟಿಗೆ ಆಡ್ತಾ ಇರೋದು, ಅವ್ರಿಗೆ ಕೊಡಬೇಕು ಕ್ಯಾಪ್ಟನ್ಸಿನ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರಿಂಕು ಸಿಂಗ್ನು ತೆಗೆದಾಕಬೇಕು ಟೀಮಿಂದ ಅನ್ನೋ ಥರ ಅಲ್ಲಿ. ಅಪ್ಡೇಟ್ ನಂಬರ್ 9 ಶ್ರೇಯಸ್ ಅಯ್ಯರ್ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ ರಿಲೇಟೆಡ್ ಟು ಸಮ್ ಕ್ವಶನ್ಸ್ಗಳು. ಸೊ ಅವ್ರಿಗೆ ಕೇಳಿರೋದು ಸಿಕ್ಕಾಪಟ್ಟೆ ಸ್ಟೈಲಿಶ್ ಪ್ಲೇಯರು ರೀಸೆಂಟ್ ಜನ್ರೇಷನಲ್ಲಿ ಹೊಸದಾಗಿ ಬಂದಿರುವಂಥ ಕ್ರಿಕೆಟರ್ಸ್ಗಳಲ್ಲಿ ಯಾರು ಅಂತ ಕೇಳಿದಾಗ ಶ್ರೇಯಸ್ ಅಯ್ಯರ್ ಹೇಳ್ತಾರೆ ರಜತ್ ಪತ್ದಾರು ಸ್ಟೈಲಿಶ್ ಆಗಿ ಕಾಣಿಸ್ತಾರೆ ನನಗೆ ಬ್ಯಾಟಿಂಗ್ ಆಡಬೇಕಾದ್ರೆ ಅಂತ. ಸೊ ಮುಂಬೈನ ಪ್ಲೇಯರ್ ಹೇಳ್ತಾರೆ ಮಧ್ಯಪ್ರದೇಶನ ಪ್ಲೇಯರ್ಗೆ ಸೈಕ್ ಆಗಿದ್ದಾರೆ ಅಂತ. ಆ್ಯಂಡ್ ಕ್ಯಾಪ್ಟನ್ಸಿ ವೈಸು ವಿಚ್ ಕ್ಯಾಪ್ಟನ್ ಪಾಸ್ಟ್ ಆರ್ ಪ್ರೆಸೆಂಟ್ ವುಡ್ ಯು ಲವ್ ಟು ಪಿಕ್ ದ ಬ್ರೈನ್ ಆಫ್ ಅಂತ ಕೇಳಿದಾಗ ಅದನ್ನು ಕೂಡ ರಜತ್ ಪತಿದಾರ್ ಅಂತ ಪಿಕ್ ಮಾಡ್ಕೊಂಡಿದ್ದಾರೆ. ಸೊ ರಜತ್ ಪತಿದಾರ್ ಅವರ ಬ್ರೈನ್ ಏನಿದೆ, ಸೊ ಆ ಬ್ರೈನು ಸಿಕ್ಕಾಪಟ್ಟೆ ಒಂಥರ ಪ್ರೀಶಿಯಸ್ ಬ್ರೈನು, ಅದೆಲ್ಲರೂ ಕೂಡ ಸಿಗೋದಿಲ್ಲ. ಕಾಮ್ ಕೂಲ್ ಆ್ಯಂಡ್ ಕಂಪೋಸ್ಡ್ ಆಗಿರುವಂಥ ಬ್ರೈನು. ಆ್ಯಂಡ್ ಶ್ರೇಯಸ್ ಅಯ್ಯರ್ಗಿರುವಂಥ ಬ್ರೈನ್ ಅದು ಏನು ಸುಮ್ಮನೆ ಸಾಮಾನ್ಯವಾಗಿರುವಂಥ ಬ್ರೈನ್ ಅಲ್ಲ. ಅದು ನೆನ್ನೆ ಆ ಮಿಡ್ವೇಲಿ ಆ ಏರಲ್ಲಿ ಡಿಸಿಷನ್ ಮಾಡಿದಾಗಲೇ ಗೊತ್ತಾಗೋಗ್ಬಿಡ್ತು ಯಾವ ಥರ ಬ್ರೈನ್ ಇದೆ ಅಂತ. ಕ್ಯಾಪ್ಟನ್ಸಿ ಬ್ರೈನ್ ಸಪ್ರೇಟು, ಬಟ್ ಆ ಮಿಡ್ವೇಲಿ ಬಾಲ್ನ ಎಸೆಯೋದಿದೆಯಲ್ಲ, ಹೇರಲ್ಲಿ ಇದ್ದಾಗ ಎಸೆಯೋದಿದೆಯಲ್ಲ, ಡಿಸಿಷನ್ ಮಾಡೋದಿದೆಯಲ್ಲ, ಸೊ ಆ ಬ್ರೈನು ಒಂಥರ ಆ ಬ್ರೈನ್ ಈ ಬ್ರೈನ್ ಬಗ್ಗೆ ಮಾತಾಡಿದೆ ನೋಡಿ ಅಲ್ಲಿ. ಸೊ ರಜತ್ ಪತ್ದಾರ್ ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡಿಬಿಟ್ಟಿದ್ದಾರೆ ಇವರಿಗೆ. ಲಾಸ್ಟ್ ಟೈಮು IPL ಟ್ರೋಫಿ ಗೆದ್ದಾಗ ಮಾತ್ರ ಅಂತಲ್ಲ, ಮುಂಚೆನೂ ಕೂಡ ಇಂಪ್ರೆಸ್ ಮಾಡಿರೋ ಥರನೇ ಕಾಣಿಸ್ತಾ ಇದೆ. ಅಪ್ಡೇಟ್ ನಂಬರ್ 10 ನಿನ್ನೆ ಮ್ಯಾಚ್ನ ಸೋತಾದ ನಂತರ ಮುಂಬೈ ಇಂಡಿಯನ್ಸ್ನ ಕ್ಯಾಪ್ಟನ್ ಆಗಿರೋ ಹಾರ್ದಿಕ್ ಪಾಂಡ್ಯ ಅವರು ಮಾತಾಡಿದ್ದಾರೆ. ಟು ಬಿ ಹಾನೆಸ್ಟ್ ಐ ಡೋಂಟ್ ಹ್ಯಾವ್ ಮಚ್ ಟು ಸೇ. ವಿ ನೀಡ್ ಟು ಗೋ ಬ್ಯಾಕ್ ಆ್ಯಂಡ್ ಸಿ ವೇರ್ ವಿ ಆರ್ ಲ್ಯಾಕಿಂಗ್. ಇಫ್ ಇಟ್ಸ್ ಇಂಡಿವಿಜುವಲ್ಸ್, ಗ್ರೂಪ್ಸ್ ಆರ್ ಪ್ಲಾನಿಂಗ್ ಆ್ಯಂಡ್ ವರ್ಕ್ ಇಟ್ ಔಟ್ ಅಂತ ಹೇಳಿದ್ದಾರೆ. ಸೊ ಎಲ್ಲಿ ಏನಾಗ್ತಿದೆ ಅಂತ ನಮ್ಗೆ ಇನ್ನೂ ಸಹ ಗೊತ್ತಾಗ್ತಿಲ್ಲ. ದೀಕ್ಷಾ ಪ್ರಶ್ನೆ ಆಗೇನೆ ಉಳ್ಕೊಂಡ್ಬಿಟ್ಟೈತೆ. ಹೋಗ್ಬಿಟ್ಟು ಮತ್ತೆ ನಾವು ಕೂತ್ಕೊಂಡು ಯೋಚನೆ ಮಾಡಿಬಿಟ್ಟು ನಾವು ಡಿಸೈಡ್ ಮಾಡಬೇಕು. ನಾನು ಜಾಸ್ತಿ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ಸುಣ್ಣಾಗೋಗ್ಬಿಟ್ಟಿದ್ದೀವಿ, ನನ್ನ ಬಿಟ್ಬಿಟ್ರಿ ಚಿನ್ನ ಅಂತ ಹೇಳಿದ್ದಾರೆ. ಹೋಗ್ಬಿಟ್ಟು ಕೂತ್ಕೊಂಡು ಲಾಸ್ಟ್ ಮ್ಯಾಚು ಕೂಡ ಇದು ಹೇಳಿದ್ರು, ಹೋಗ್ಬಿಟ್ಟು ಕೂತ್ಕೊಂಡು ಮಾತಾಡಬೇಕು ನಾವು, ಏನಾದ್ರು ಚೇಂಜಸ್ ಆಗುತ್ತಾ, ಏನು ಇದು ಏನು ಕತೆ ಅಂತ. ಸೊ ಇಲ್ಲಿ ಇವಾಗ ಇವರೇ ಹೇಳ್ತೀವಿ, ಇವ್ರಿಗೆ ಕ್ವಶನ್ ಬಂದ್ಬಿಟ್ಟಿದೆ, ಇದೇನು ಇಂಡಿವಿಜುವಲ್ಸ್ ಪ್ರಾಬ್ಲಮ್ಮಾ ಅಥವಾ ಟೀಮ್ ಪ್ರಾಬ್ಲಮ್, ಕಂಪ್ಲೀಟ್ ಟೀಮ್ ಪ್ರಾಬ್ಲಮ್ಮಾ ಅಥವಾ ಎಲ್ಲ ಲ್ಯಾಕ್ ಮಾಡ್ತಾ ಇದೀವಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ಏನು ಕತೆ ಇದು ಅಂತ. ಸೊ ಹೋಗ್ಬಿಟ್ಟು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಮ್ಯಾಚ್ ಏನಾದ್ರು ಸೋತ್ಬಿಟ್ಟು ಬಂದ್ಬಿಟ್ಟು ಇದೇ ಸ್ಟೇಟ್ಮೆಂಟ್ ಕೊಡ್ತು ಅಂತಂದರೆ ಎರಡು ದಿನ ಅಲ್ಲೇ ಕೊಟ್ಟಿದ್ದಾರೆ, ಮತ್ತೊಂದು ದಿನ ಅದೇ ಕೊಡ್ತು ಅಂದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ, ಆ ಥರ ಆಗೋಗ್ಬಿಡುತ್ತೆ. ನೋಡೋಣ ಕಂಬ್ಯಾಕ್ ಮಾಡ್ತಾರೆ ಮುಂಬೈ ಇಂಡಿಯನ್ಸ್ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿರೋ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ.